ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯನ್ನ ಮಾಡಲಿಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದೆ. ಈ ಸಮೀಕ್ಷೆಯಲ್ಲಿ ಈ ಹಿಂದೆ ಸಮುದಾಯದ ಮುಖಂಡರು, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೂಜ್ಯ ಶ್ರೀ ಡಾಕ್ಟರ್ ನಿರ್ಮಲಾ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ರಾಜ್ಯ ಒಕ್ಕಲಿಗರ ಸಂಘ, ಕರ್ನಾಟಕ ರಾಜ್ಯ ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿ, ಹಾಗೆ ಪರಮ ಪೂಜ್ಯ ನಂಜಾವಧೂತ ಸ್ವಾಮೀಜಿಯವರ ಸಮಕ್ಷಮದಲ್ಲಿ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ತೆಗೆದುಕೊಂಡ ತೀರ್ಮಾನ, ಒಕ್ಕಲಿಗ ಸಮುದಾಯದವರು ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತೇಳಿ ಬರ್ತಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಆಗಿದೆ. ಅದರ ಕೋಡ್ 1541. ಹಾಗೆ ಉಪಜಾತಿ ಕಾಲಂನಲ್ಲಿ ಎಲ್ಲರೂ ಒಗ್ಗಟ್ಟಿಂದ ಇರಬೇಕು ಅನ್ನೋ ಸದುದ್ದೇಶದಿಂದ ಅಗತ್ಯವಿದ್ದಲ್ಲಿ ಮಾತ್ರ ಉಪಜಾತಿಯಲ್ಲಿ ಅವರವರ ಉಪಜಾತಿಗಳನ್ನು ಬಳಸಬೇಕು, ಅಗತ್ಯವಿಲ್ಲದಿದ್ದಲ್ಲಿ ಒಕ್ಕಲಿಗ ಅಂತೇಳಿ ಬಳಸಬೇಕಂತ ಈಗಾಗಲೇ ಒಂದು ಒಮ್ಮತದ ತೀರ್ಮಾನವನ್ನು ನಿರ್ಣಯವನ್ನು ಮಾಡಲಾಗಿದೆ. ಗಣಿಗಾರರು ತಾವು ಮನೆಗಳಿಗೆ ಬಂದಾಗ ತಾವು ಖುದ್ದು ಹಾಜರಿದ್ದು ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಕುಟುಂಬದ ಎಲ್ಲ ಸದಸ್ಯರ ಸಂಖ್ಯೆ ಹಾಗೆ ಅವರ ವಿವರಗಳು, ವಿಶೇಷವಾಗಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿಯುವಿಕೆಯ ಅಂಶಗಳನ್ನ ದಾಖಲು ಮಾಡಿಸಬೇಕು. ಹಾಗೆ ನಿಮ್ಮ ಮನೆಗಳಲ್ಲಿ ಯಾರಾದರೂ ವಿಕಲಚೇತನರಿದ್ದರೆ ಅದನ್ನು ಕೂಡ ಗಣತಿದಾರರಿಗೆ ಪೂರ್ಣ ಮಾಹಿತಿಯನ್ನು ಕೊಟ್ಟು ದಾಖಲು ಮಾಡಬೇಕು. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿಯುವಿಕೆಯ ಅಂಶಗಳು ದಾಖಲಾದರೆ ಈ ಸಮುದಾಯಕ್ಕೆ ಮುಂಬರುವ ಸರ್ಕಾರದ ನೀತಿ ನಿರ್ಣಯಗಳಲ್ಲಿ ಪ್ರಾತಿನಿಧ್ಯದಲ್ಲಿ ಅನುಕೂಲ ಆಗಬೇಕು ಅನ್ನೋದು ನಮ್ಮೆಲ್ಲರ ಹಂಬಲ ಇದೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಒಂದು ಕುಟುಂಬದ ಯಾವುದೋ ಒಬ್ಬ ಹಿರಿಯರಿಗೆ 3 ಎಕರೆ ಜಮೀನಿದ್ರೆ ಅವರಿಗೆ 3 ಮಕ್ಕಳು 4 ಮಕ್ಕಳು ಇರ್ತಾರೆ. ಅವರು ಪ್ರತ್ಯೇಕ ಕುಟುಂಬಗಳಾಗಿ ವಾಸ ಮಾಡ್ತಾ ಇರ್ತಾರೆ. ಆದರೆ ಅವರು ತಮ್ಮ ಕೃಷಿ ಜಮೀನಿನ ವಿವರವನ್ನು ಬಳಸಬೇಕಾದ್ರೆ ಪ್ರತಿಯೊಂದು 4 ಜನ ಕುಟುಂಬದವರು ಕೂಡ ಅದೇ ಅವರ ಅಪ್ಪನ ಹೆಸರಿನಂತ 3 ಎಕರೆ ಅಂತ ಬಳಸಿದ್ರೆ ಅದು ದುಪ್ಪಟ್ಟಾಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಅಂಶಗಳನ್ನ ಮಂದಟ್ಟು ಮಾಡಿಕೊಂಡು ಗಣತಿದಾರರಿಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಹಾಗೆ ಕೃಷಿ ಕೆಲಸವನ್ನ ಪ್ರಧಾನವಾಗಿ ಅವಲಂಬಿಸಿರುವಂತಹ ಈ ಜನಸಮುದಾಯ ಮುಖ್ಯವಾಗಿ ಕೃಷಿ ಕೆಲಸವನ್ನು ಮಾಡೋದ್ರಿಂದ ಏನೆಲ್ಲ ಆರೋಗ್ಯ ಸಮಸ್ಯೆಗಳಿರ್ತವೆ, ಏನೆಲ್ಲ ಕಾಯಿಲೆಗಳು ಬರುವುದು, ವಿಶೇಷವಾಗಿ ಹಳ್ಳಿಗಳಲ್ಲಿ ಅಸ್ತಮಾ ರೋಗ ಇರ್ಬೋದು, ಚರ್ಮದ ರೋಗ ಇರ್ಬೋದು, ದೈಹಿಕ ಅಸಮರ್ಥತೆ ಇರ್ಬೋದು, ಇನ್ನೂ ಅನೇಕ ಕಾಯಿಲೆಗಳು ಕೂಡ